ನಾನು ಕೇಳೋದು SIT ತನಿಖೆ ಆಗ್ತಿದ್ಯಲ್ಲ, ಎಲ್ಲರೂ ಮುಚ್ಕೊಂಡಿರಕ್ಕೆ ಅಂತ ತಗತ್ತೀರಾ? ಈ ಮಾನ್ಗೆಟ್ಟವರು, ನಾಚಿಕೆ ಇಲ್ದೇ ಇರೋರು, ಈ ಮೀಡಿಯಾದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಹಸಿ ಸುಳ್ಳನ್ನ ಯಾವ ರೀತಿ ಜನರಿಗೆ ಯಾರನ್ನ ಮೆಚ್ಚಲಿಕ್ಕೆ, ಯಾರ ಷಡ್ಯಂತ್ರದ ಮೇರೆಗೆ ಯಾರನ್ನ ಉಳಿಸ್ಲಿಕ್ಕೆ ಇವರು ಸುದ್ದಿಗಳು ಮಾಡ್ತಾ ಇದಾರೋ ಗೊತ್ತಿಲ್ಲ. ಸೌಜನ್ಯ ಅನ್ನೋ ವಿಚಾರದಲ್ಲಿ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ವಿಚಾರದಲ್ಲಿ ಇವರು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ 13 ವರ್ಷಗಳಿಂದ ಆ ಹೆಣ್ಣುಮಗಳ ಕೂಗು ಪ್ರತಿಯೊಬ್ಬನ ನಾಡಿ ಮಿಡಿತವಾಗಿದೆ. ಕರ್ನಾಟಕದ ದೇಶದಾದ್ಯಂತ ಆ ಹೆಣ್ಣು ಮಗಳ ಪರ ನ್ಯಾಯ ಸಿಗ್ಲಿ ಅಂತ ಪ್ರತಿಯೊಬ್ಬರ ಕೂಗು ನಾಡಿ ಮಿಡಿತವಾಗಿದೆ. ಆದರೆ ಈ ಲಜ್ಜೆಗೆಟ್ಟ ಮೀಡಿಯಾದವರು ಏನ್ ಮಾಡಕ್ ಹೊರಟಿದ್ದಾರೆ ಅಂದ್ರೆ, ಹಸಿ ಸುಳ್ಳು. ಯಾವ ರೀತಿ ಇವ್ರು ಹೇಳಕ್ ಹೊರಟಿದ್ದಾರೆ, ಆ ಜಾಗದಲ್ಲಿ ಏನು ಭೀಮಾ ಅನ್ನೋ ಒಂದು ಚಿನ್ನಯ್ಯ ಅನ್ನೋ ಒಂದು ವಿಚಾರದಲ್ಲಿ ಅವನು ಬಂದು ಅಗಿಸಿದಂತಹ 16 ಇದರಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಯಾವುದೇ ಒಂದೇ ಒಂದು ಸಣ್ಣದಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಮಹೇಶ್ ತಿಮ್ರೋಡಿ ಹಾಗೆ ಮಟ್ಟಣ್ಣನವರು, ಇವರು ಸಮೀರು, ಇವ್ರು ಯಾರು ಒಂದೇ ಒಂಚೂರು ಯಾವ್ದಾರ ತಪ್ಪಲ್ಲಿ ಸಿಗಾಕಬಿಟ್ರೆ ಅವ್ರನ್ನ ಡ್ರಿಲ್ ಮಾಡಿದ್ರು, ಅವರನ್ನ ಹೊಡೆದ್ರು, ಅವರನ್ನ ಬಡಿದ್ರು. ಏನೋ ಅವರ ಮೈನಸ್ ಆಗಿ ಎಷ್ಟು ಅವರನ್ನು ಅರೆಸ್ಟ್ ಮಾಡಿದ್ರು, ಸ್ಟೇಷನ್ಗೆ ಹಾಕ್ತಾರೆ. ಅವ್ರ ಬುರುಡೆ ವಿಚಾರ ಏನು ತಪ್ಪು ಸಂದೇಶ ಕೊಡ್ಬೇಕು ಅಷ್ಟನ್ನೆಲ್ಲ ಕೊಡ್ತಾ ಇದ್ದೀರಾ. ಅದೇ ನಿನ್ನೆ ಉದಯ್ ಜೈನು ಅರೆಸ್ಟ್ ಆದಾಗ ಅವನನ್ನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ಎಷ್ಟರ ಮಟ್ಟಿಗೆ ನೀವು ಇದು ಮಾಡ್ತಾ ಇದ್ದೀರಾ? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಮ್ಮ ರಾಜ್ಯದ ಪರಮೇಶ್ವರ್ ಅವರು ನೀಟಾಗಿ ಹೇಳಿದ್ದಾರೆ, ಗೃಹ ಮಂತ್ರಿಗಳು ಪರಮೇಶ್ ಜಿ ಅವರು. ಗುಳ್ಳೆ ಅಲ್ಲಿ ಒಂದರಲ್ಲಿ ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದರಲ್ಲಿ ಅರ್ಧಂಬರ್ಧ ಮೂಳೆಗಳು ಸಿಕ್ಕಿದೆ, ಇನ್ನೂ ಒಂದಷ್ಟರಲ್ಲಿ ಕೆಂಪು ಮಣ್ಣಿರೋದ್ರಿಂದ ಸಿಗುವ ಸಾಧ್ಯತೆ ಇದೆ. ಅದನ್ನ ನಾವು ಟೆಸ್ಟ್ ಕಳಿಸಿದೀವಿ. ಸಿಕ್ಕಿದೆ ಅಂತ ಅವರೇ ಹೇಳಿದ್ದಾರೆ. ಆದ್ರೆ ನೀವು ಮಾಧ್ಯಮದವರು, ನಾಚಿಕೆಟ್ಟವರು, ಅವರ ವಿರುದ್ಧ ಇರುವಂತಹ ಎಲ್ಲರೂ ಕೂಡ ಅಲ್ಲೇನೂ ಸಿಕ್ಕಿಲ್ಲ ಅಂತ ಪ್ರಚಾರ ಮಾಡ್ತಾ ಇದ್ದೀರಾ. ಜಯಂತಿ ಅವರು, ಮಟ್ಟಣ್ಣನವರು, ತಿಮ್ರೋಡಿ ಅವರು ಬುಡೆ ಎಲ್ಲಿಂದನೋ ಎತ್ಕೊಂಡ್ಬಂದ್ಬಿಟ್ರು. ನಾನು ಕೇಳೋದು SIT ತನಿಖೆ ಆಗ್ತಿದ್ಯಲ್ಲ, ಎಲ್ಲರೂ ಮುಚ್ಕೊಂಡಿರಕ್ಕೆ ಅಂತ ತಗತ್ತೀರಾ? ಏನಕ್ಕೆ ಹಿಂಗಾಡ್ತಾ ಇದ್ದೀರಾ? ನಿಮ್ಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇಲಿ ತಗ್ಲಾಕಬಿಟ್ಟಿದೆ ಬೋನಲ್ಲಿ, ಇರಕ್ಕಾಗ್ತಿಲ್ಲ. SIT ತನಿಖೆ ಆಗೋರು ಇರಕ್ಕಾಗಿಲ್ಲ. ಅದನ್ನ ವಿರೋಧವಾಗಿ ಷಡ್ಯಂತ್ರ ಮಾಡಬೇಕು, ಏನಾರ ಒಂದ್ ಮಾಡಬೇಕು. ಈ ನಮ್ಮ ರಾಜಕಾರಣಿಗಳು ಹಂಗೇನೆ, ಪಾದಯಾತ್ರೆ, ಆ ಯಾತ್ರೆ, ಈ ಯಾತ್ರೆ, ಧರ್ಮಯಾತ್ರೆ, ಏನೇನೋ ಮಾಡಿ ಧರ್ಮ ಉಳ್ಸಕ್ಕೆ ಅಂತಾನೆ, ನ್ಯಾಯ ಉಳ್ಸಕ್ಕೆ ಅಂತಾನೆ ತನಿಖೆ ನಡೀತಿರೋದು. ವೆಯ್ಟ್ ಮಾಡಿ, ಅವತ್ತ ತನಿಖೆಯಲ್ಲಿ ನಿಮಗೆ ಸತ್ಯಾಸತ್ಯತೆ ಸುಳ್ಳು ಅನ್ಸಿದ್ರೆ ಅವತ್ತು ಹೋರಾಟಕ್ಕೆ ಹೋಗಿ. ಇವಾಗ SIT ತನಿಖೆ ಮಾಡ್ತಿದೆ, ಇದುವರೆಗೂ ಕೂಡ ಒಂದೇ ಒಂದು ಪದನೂ ಕೂಡ ಅವ್ರು ಬಂದು ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಿಂಗಾಗ್ತಿದೆ, ಇದಾಗ್ತಿದೆ, ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ. ಎಲ್ಲಾರನು ಕೂಡ ಕರೆಸಿ ತನಿಖೆ ಮಾಡ್ತಿದ್ದಾರೆ. ಆದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಮಾನ್ಗೆಟ್ಟವು ಜನಗಳನ್ನ ಮಿಸ್ಯೂಸ್ ಮಾಡಕ್ ಕೊಟ್ಟಿದ್ದೀರಾ. ಅದ್ರಲ್ಲೂ ನಮ್ಮ ಮೀಡಿಯಾದವ್ರು ಅವರೇ ಗೊತ್ತಾ, ನಿಮ್ಮಂತ ಅನ್ಎಜುಕೇಟೆಡ್ ಪೀಪಲ್ಸ್ ಇನ್ನೊಬ್ರು ಇಲ್ಲ. ಎಷ್ಟೇ ಓದಿದ್ರು ವೇಸ್ಟ್. ನೀವು ಅನ್ಎಜುಕೇಟೆಡ್ಗಳು ನೀವಿಲ್ಲ. ಓಪನ್ ಆಗಿ ಹೇಳ್ತೀನಿ, ಅನ್ಎಜುಕೇಟೆಡ್ಗಳು. ಅದು ಯಾರ್ಯಾರನೋ ಅಲ್ಲಿ ಕುಂಡಿಸ್ತೀರಾ, ಏನೇನೋ ಕೇಳಿಸ್ತೀರಾ. ನೀವು ಮಾಧ್ಯಮಗಳಲ್ಲಿ ನೋಡ್ಕೊಳ್ಳಿ, ಯಾರು ಸೌಜನ್ಯ ವಿಚಾರದಲ್ಲಿ ಅವ್ರ ಪರವಾಗಿ ಮಾತಾಡ್ತಾರೋ ಅವ್ರನ್ನೆಲ್ಲ ವಿರೋಧಿಸ್ತೀರಾ. ನೀವು ಚಾನಲ್ ಅಲ್ಲಿ ಯಾರ್ಯಾರು ನೀವು ಕುತ್ಕೋತೀರ, ಎಲ್ಲಾರು ಕೂಡ ಪ್ರಶ್ನೆ ಮಾಡೋರು.
ಅದೇ ಧರ್ಮಸ್ಥಳ ಪರವಾಗಿ ಯಾರು ಹೇಳಿದ್ರೆ ಅವ್ರ ಪರ ನಿಂತ್ಕೋತೀರಾ. ನಿಮ್ ಕಣ್ಣ ಮುಚ್ಚಾಲೆ ಆಟ ಪ್ರತಿಯೊಬ್ಬನಿಗೂ ಗೊತ್ತ. ಕಚಡಗಳು, ನೀವು ಕಚಡಗಳು ಅನ್ನೋದ ಪ್ರತಿಯೊಬ್ಬ ಜನರಿಗೂ ಅದು ಅರ್ಥ ಆಗ್ತಿದೆ. ನಿಮ್ಮನ್ನ ಯಾರು ನಂಬಲ್ಲ. ಅದಕ್ಕೆ ಹೇಳ್ತಾ ಇರೋದು ಏನ್ರಿ ಮೀಡಿಯಾ ಅಂತ ಯಾಕೆ ಅಷ್ಟೆಲ್ಲ ವೈರಲ್ ಹಾಕುತ್ತೆ ಅಂದ್ರೆ ನೀವು ಮಾಡ್ತಾ ಇರೋದು ಹಂಗೆ ಐತೆ, ಅವ್ರು ಹೇಳ್ತಾ ಇರೋದು ಹಂಗೆ ಐತೆ. ಯಾರನ್ನ ಉಳ್ಸಕ್ ಹೊರಟಿದ್ದೀರಾ? ನಾಚಿಕೆ ಆಗ್ಬೇಕು. ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲಿ ಅಂತ ಪ್ರತಿಯೊಬ್ರು ಕೂಡ ನಿಂತಿದ್ರೆ ನೀವು ಅವ್ರ ವಿರುದ್ಧವಾಗೇ ಹೋಗ್ತಿರಲ್ಲ, ಏನು ಅನ್ಸಲ್ವಾ? ಸಾಕ್ಷಿಗಳಿದೆ ಅಂತ ಅವ್ರೆಲ್ಲ ತಂದು ತೋರಿಸ್ತಾ ಇದಾರೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ಅವ್ರನ್ನೆಲ್ಲ FIR ಮಾಡ್ತಾ ಇದಾರೆ. ಆದ್ರೆ ಅವ್ರ ವಿರುದ್ಧ ನಿಂತವ್ರನ್ನ ಒಬ್ರು ಇವತ್ತಿವರೆಗೂ ಅರೆಸ್ಟ್ ಮಾಡಲ್ಲ. ಎಲ್ಲಿದೆ ನ್ಯಾಯ? ವೆಯ್ಟ್ ಮಾಡಿ ನಾವ್ ಯಾಕೆ ಜಾಸ್ತಿ ಮಾತಾಡ್ತಿಲ್ಲ, ವೆಯ್ಟ್ ಮಾಡ್ತಾ ಇದೀವಿ. SIT ತನಿಖೆ ಮಾಡ್ತಿದೆ, ತನಿಖೆ ಆಗ್ಲಿ, ಸತ್ಯದ ಹೊರಗೆ ಬರ್ಲಿ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನ ನಂಬೋರು ನಾವು. ಎಷ್ಟು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಇರೋದು ಸತ್ಯನೋ ಆ ಹೆಣ್ಣು ಮಗಳಿಗೆ 100ಕ್ಕೆ 100 ಭಾಗ ನ್ಯಾಯ ಸಿಗೋದು ಖಂಡಿತ. ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು ಈ ಒಂದು ಪ್ರಕರಣದಲ್ಲಿ ಯಾವುದೇ ಆಮಿಷಗಳಿಗೂ ಒಳಗಾಗದೆ, ಯಾವುದೇ ಪ್ರಭಾವಗಳಿಗೂ ಒಳಗಾಗದೆ ನ್ಯಾಯಬದ್ಧವಾಗಿ ಆ ಹೆಣ್ಣು ಮಗಳಿಗೆ ಅಲ್ಲಿ ಆದಂತ ಸಾವುಗಳಿಗೆ ನ್ಯಾಯ ಕೊಡಿಸ್ತಾರೆ. ಈ ಭ್ರಷ್ಟ ಯಾರು ಮಾಡಿದಾರೋ ಅವರೆಲ್ಲ ಖಂಡಿತ ಒಳಗೋಗೇ ಹೋಗ್ತಾರೆ. ಅರ್ಥ ಆಯ್ತಾ? ಗಿಳಿಯಾರಾಗಿರ್ಬೋದು, ಕೀರ್ತಿ ಆಗಿರ್ಬೋದು, ಇವಾಗ ಯಾರೋ 2 ಲಕ್ಷ ಅವನ್ ಯಾವನೋ ಬಂದವನೆ ಶೇಡ್ ಚಪಾತಿ ನನ್ನ ಮಗ ಅವನಾಗಿರ್ಬೋದು. ನೀವೇನೇ ಷಡ್ಯಂತ್ರ ಮಾಡಿದ್ರು ಕೂಡ ಪರಮಾತ್ಮ ಶಿವ ಅವ್ರಗಳ ಪರ ಇದ್ದಾರೆ, ಯಾರಿಗೇನೂ ಆಗಲ್ಲ. ಅವ್ರ ಪರ ಇಡೀ ಕರ್ನಾಟಕ, ಇಡೀ ದೇಶ ವಾಚ್ ಮಾಡ್ತಿದೆ. ಅರ್ಥ ಆಯ್ತಾ? ಸುಮ್ನೆ ಹೆಂಗಂದ್ರೆ ಹಂಗೆ ಕೇಸ್ ಹಾಕ್ಸ್ಬಿಡ್ಬೋದು, ಅವ್ರನ್ನ ಒಳಗಾಕ್ಬಿಡ್ಬೋದು, ಕೇಸ್ನ ಮುಚ್ಚಾಕ್ಬಿಡ್ಬೋದು. ಆ ತರ ಮುಚ್ಚಾಕಂಗಿದ್ರೆ ಸಂವಿಧಾನ ಅನ್ನೋದು ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ, ಇದೇ ರೇವಣ್ಣವ್ರ ಕೇಸು, ಪ್ರಜ್ವಲ್ ಕೇಸು, ದುಡ್ಡಿರ್ಲಿಲ್ವಾ, ಜನ ಇರ್ಲಿಲ್ವಾ, ಹಣಬಲ ಇರ್ಲಿಲ್ವಾ, ಮತ್ತೊಂದು ಇರ್ಲಿಲ್ವಾ, ಆದ್ರೂ ಏನಾಯ್ತು ಗೊತ್ತಾ? ಸಂವಿಧಾನ ಗೆಲ್ತು. ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟ ಕಡೆಯ ಪ್ರಜೆಗೂ ಕೂಡ ಒಂದೇ ನ್ಯಾಯ, ಶ್ರೀಮಂತನಿಗೂ ಒಂದೇ ನ್ಯಾಯ, ಬಡವನಿಗೂ ಒಂದೇ ನ್ಯಾಯ ಅಂತ ಮಾಡಿದ್. ಯಾಕೆ ಹೇಳಿ? ನಿಮ್ಮಂತ ಹಲ್ಕಟ್ಗಳು ಇರ್ತಾರೆ ಅಂತಾನೆ ಇದನ್ನ ಮಾಡಿದ್ದು. ಏನಾರ ಸಂವಿಧಾನ ಅನ್ನೋದಿಲ್ಲ ಅಂದಿದ್ರೆ ಅಪ್ಪಪ್ಪ ಬಡವ್ರನ್ನೆಲ್ಲ ನೀವು ಬದುಕಕ್ ಬಿಡ್ತಿದ್ರಾ? ನಿಜವಾಗ್ಲೂ ಜೀವನ ಮಾಡಕ್ ಬಿಡ್ತಿದ್ರಾ? ಇಲ್ಲಿ ಬರೀ ಶ್ರೀಮಂತರೇ ಇರ್ಬೇಕು ಅಂತ ಇಷ್ಟೊತ್ತಿಗೆಲ್ಲ ಸಾಯಿಸ್ಬಿಡ್ತಿದ್ರಿ. ನೀವೆಲ್ಲ ಎಜುಕೇಟೆಡ್ ಇದ್ದೀರಾ, ಅನ್ಎಜುಕೇಟೆಡ್ ಅಲ್ಲ. ಯೋಚನೆ ಮಾಡಿ, ಯಾರ ಪರ ನಿಂತ್ಕೋಬೇಕು? ದುಡ್ಡೇ ಅಲ್ಲ. ನಿಮ್ಗೂ ಹೆಣ್ಣು ಮಕ್ಳಿದ್ದಾರೆ, ನಿಮ್ಗೂ ಮಕ್ಳಿದ್ದಾರೆ. ಆ ದುಡ್ಡು ಇವತ್ತು ನೀವು ಈಸ್ಕೊಳ್ಳೋ ದುಡ್ಡು ಇವಾಗ ಕ್ಷಣಿಕ ಇವಳು ಸಂಪಾದನೆ ಮಾಡ್ಬಿಡ್ತಾಳೆ. ಆದ್ರೆ ನ್ಯಾಯ? ಅಲ್ಲಿ ಸತ್ತಂತ ಹೆಣ್ಣು ಮಕ್ಳಿಗೆ ನ್ಯಾಯ? ಯೋಚನೆ ಮಾಡಿ, ರಿಪೋರ್ಟ್ ಮಾಡಿ. ಮಾಧ್ಯಮಾಂಗ ಅನ್ನೋದು, ನಾನು ಕೂಡ ಮಾಧ್ಯಮಕ್ಕೆ ತುಂಬಾ ಗೌರವ ಕೊಡ್ತೀನಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಪ್ರಸಾರ ಮಾಡ್ತಾ ಇರೋದೆಲ್ಲ ನೋಡ್ತಿದ್ರೆ ಯೂಟ್ಯೂಬರ್ಗಳು ಚಿನ್ನ ಯಾವನೋ ಒಬ್ಬ ಇಬ್ರು ಬಿಟ್ರೆ ಅವ್ರು ಮಾಡ್ತಾರ ಒಂದೊಂದು ಲೀಗಲ್ ಕೊಟ್ಟಿ ಅವ್ರ ಹತ್ರ ಸಾಕ್ಷಿ ಇಟ್ಕೊಂಡು ಜನ ಮುಂದೆ ಪ್ರೊಡ್ಯೂಸ್ ಮಾಡ್ತಾವ್ರೆ. ಸಾಕ್ಷಿಗಳನ್ನ ಇಟ್ಕೊಂಡು ಜನಗಳನ್ನ ಹತ್ರಕ್ಕೆ ಹೋಯ್ತಾವ್ರೆ, ಮನ್ಸಿಗೆ ಹೋಯ್ತಾವ್ರೆ. ನೀವೆಲ್ಲ ಕಚಡಗಳು. ಅಲ್ಲಷ್ಟು ನೀಟಾಗಿ ಹೇಳವ್ರೆ, ಸಿಕ್ಕಿದೆ ಅಲ್ಲಿ ಹೆಣಗಳದು ಜಾಗ ಊತದಾಗಂತ ಬಾಡಿಗಳಲ್ಲಿ ಅಲ್ಲಿ ಸಿಕ್ಕಿದೆ ಬುರ್ಡೆಗಳು ಅಂತ ಅಷ್ಟು ನೀಟಾಗಿ ಪರಮೇಶ್ವರ್ ಅವರೇ ಸದನದಲ್ಲಿ ಹೇಳಿದಾರೆ. ನೀವಿಲ್ಲ ಅಂತ ಇವತ್ತಿಗೂ ಸಾಧಿಸ್ತೀರಾ? ನಿಮಗೆ ಮಾಹಿತಿ ಬರ್ತಿದ್ಯಾ? ಈಗ ಬಂದ ಮಾಹಿತಿ, ಇವ್ರನ್ನ ಹಿಡ್ದಾಕ್ಬಿಟ್ರು, ಅವ್ರನ್ನ ಅರ್ಧಾಕ್ಬಿಟ್ರು, ಅವ್ರನ್ನ ಕಿತ್ತಾಕ್ಬಿಟ್ರು. ಏನದು? ನಾಚಿಕೆ ಆಗ್ಬೇಕು ನಿಮ್ಗೆಲ್ಲ. ನಿಮ್ ಜನ್ಮಕ್ಕಿಷ್ಟು. ಜೈ ರಾಜರಾಜೇಶ್ವರಿ.